ಟಾಕ್ಸಿಕ್ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ ಗೈಸ್. ಅಲ್ಟಿಮೇಟ್ ಆಗಿದೆ ಗೈಸ್. ಡಬಲ್ ಆಕ್ಟಿಂಗ್ ರೋಲ್ ಇದೆ ಯಶುದು ಅಂತ. ಕಂಪ್ಲೀಟ್ ಆಗಿ ಡ್ಯಾಡಿ ಸೆಂಟಿಮೆಂಟ್ ಇರುತ್ತೆ. ಲೈಕ್ ಡ್ಯಾಡಿ ಇದ್ರ ಮೇಲೆ ಇರುತ್ತೆ. ಅಪ್ಪನೂ ಯಶೆ, ಮಗನೂ ಯಶೆ. ಫಸ್ಟ್ ಚಾಲೆಂಜ್ 3 ದಿನದಷ್ಟೇ 1000 ವ್ಯೂಸ್ ದಾಟಿದ್ರೆ ಫಸ್ಟ್ ಶೋ ಅದೆಲ್ಲೇ ಆಗಿಲ್ಲ ಗೈಸ್. ಹೋಗಿ ನೋಡ್ತೀನಿ. ಸೆಕೆಂಡ್ ಚಾಲೆಂಜ್ ಗೈಸ್, ಈ ವಿಡಿಯೋ ಏನಾದರೂ ಮೂವಿ ರಿಲೀಸ್ ಆಗಷ್ಟರಲ್ಲಿ 5K ವ್ಯೂಸ್ ದಾಟಿದ್ರೆ ಲೈಕ್ ಫ್ರೀ ಟಿಕೆಟ್ ಕೊಟ್ಟು ನಾವು ಜೊತೆ ಮೂವಿ ನೋಡ್ತೀನಿ. 1 ವೀಕ್ ಅಷ್ಟರಲ್ಲಿ ಮೂವಿ ರಿಲೀಸ್ ಆಗಿ 1 ವೀಕ್ ಅಷ್ಟರಲ್ಲಿ. ಸೊ ಇದು ಒಂದು ಚಾಲೆಂಜ್ ಆಗೋಗಿ ಅದು ಫಸ್ಟ್ ಡೇನೇ ಸಿಕ್ಕಿದ್ರೆ 100% ಫಸ್ಟ್ ಡೇನೇ ಹೋಗೋಣ ಗೈಸ್. ಹಾಯ್ ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಗೈಸ್ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ ಗೈಸ್. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗಂತೂ. ನೋಡಿದೆ ಆಲ್ಮೋಸ್ಟ್ ಟೀಸರ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್. ಸೊ ಏನು ಇವತ್ತು ನಿನ್ನೆ ವ್ಲಾಗಲ್ಲಿ ನಿನ್ನೆನೇ ನೋಡ್ಬಿಟ್ಟು ನಾನು. ಸೊ ಗೈಸ್ ಇಲ್ಲ ನಿನ್ನೆ ನೋಡಿಲ್ಲ ನಾನು. ಸೊ ಇವತ್ತಿನ ವ್ಲಾಗ್ ಇವತ್ತೇ ಅಪ್ಲೋಡ್ ಆಗ್ತಿದೆ. ಸೊ ಅದು ಏನಕ್ಕೆ ಅಂದರೆ ನಿನ್ನೆ ಆ್ಯಕ್ಚುಲಿ ನನಗೇನು ಕಂಟೆಂಟ್ ಇರಲಿಲ್ಲ ಮತ್ತು ಒಂದು ಸ್ವಲ್ಪ ವೀಡಿಯೋಸ್ ಮಾಡಿದ್ದೆ. ಬಟ್ ಅದಕ್ಕಿಂತ ಈ ಟಾಪಿಕ್ಕು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ 20ನೇ ತಾರೀಕಿಗೆ ಅಪ್ಲೋಡ್ ಆಗ್ತಿದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೈಸ್. ಟೀಸರ್ ನೋಡಿದೆ. ನಿಮಗೆಲ್ಲ ಏನೇನು ಫೀಲ್ ಆಯಿತು ಎಲ್ಲ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಆದಷ್ಟು ಬೇಗ ಕಮೆಂಟ್ ಮಾಡಿ. ಸೊ ರಾಕಿ ಬೈ ಫ್ಯಾನ್ಸ್ ಅಂತೂ ಅಲ್ಟಿಮೇಟು ಗೈಸ್. ಎಲ್ಲರೂ ಕಮೆಂಟ್ ಹಾಕಿ ಲೈಕ್ ಕ್ರೇಜಿ ಲೆವೆಲಲ್ಲಿ ಕೊಟ್ಟವ್ರೆ ಮಾತ್ರ ಟೀಸರು ಗೈಸ್. ನೋಡಿ ಸುಸ್ತಾಗೋಯ್ತೀರಾ. ಇನ್ನು ಯಾರ್ಯಾರು ನೋಡಿಲ್ಲ ನಿಜವಾಗ್ಲೂ ಯೂಟ್ಯೂಬಲ್ಲಿದೆ, KVN ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲಲ್ಲೇ ಇದೆ. ಸೊ ಹೋಗಿ ನೋಡಿ ಗೈಸ್, ಲಿಟ್ರಲಿ ಕಳೆದೋಗ್ಬಿಡ್ತೀರಾ. ಯಾಕೆ ಅಂದರೆ ನಾನು ಪ್ರೀವಿಯಸ್ ಒಂದು ವೀಡಿಯೋದಲ್ಲಿ ಅಂದರೆ ಒಂದು ಇದು ಕ್ಲಿಪ್ ಹಾಕಿದ್ರು. ಲೈಕ್ ಇವಾಗ ಮೊನ್ನೆ ರಿಲೀಸ್ ಮಾಡಿದ್ದು ಗೈಸ್ ಟಾಕ್ಸಿಕ್, ಲೈಕ್ ದ ಡ್ಯಾಡಿ ಈಸ್ ಹೋಮ್ ಅಂತ. ಸೊ ಅದು ಕ್ರೇಜಿ ಲೆವೆಲು. ಅದರಲ್ಲಿ ನಾನು ಆ್ಯಕ್ಚುಲಿ ಹೇಳಿದೆ ಲೈಕ್ ಡಬಲ್ ಆ್ಯಕ್ಟಿಂಗ್ ರೋಲ್ ಇದೆ ಯಶುದು ಅಂತ. ಸೊ ಇದು ನೋಡಿ ಕನ್ಫರ್ಮ್ ಆಯಿತು, ಡಬಲ್ ಆ್ಯಕ್ಟಿಂಗ್ ರೋಲ್ 100% ಇದೆ ಗೈಸ್. ಡಬಲ್ ಆ್ಯಕ್ಟಿಂಗ್ ರೋಲ್ ಇದ್ದೇ ಇದೆ. ಸೊ ಯಾರ್ಯಾರಿಗೆಲ್ಲ ಏನೇನು ಅನ್ನಿಸ್ತು ಕಮೆಂಟ್ ಮಾಡಿ. ಸೊ ಇವಾಗ ನಾನು ಹೇಳ್ತೀನಿ ನೋಡಿ. ಆ್ಯಕ್ಚುಲಿ ನನ್ನ ಅನಿಸಿಕೆ, ನಾನು ಈ ಟೀಸರ್ ನೋಡ್ಬಿಟ್ಟು ನನ್ನ ಮೈಂಡಲ್ಲಿ ಓಡ್ತಾ ಇರೋದು ಮಾತ್ರ ನಾನು ಶೇರ್ ಮಾಡ್ತಾ ಇರೋದು. ಇದು ಯಾವುದೇ ರೀತಿ ನಾನು ಸ್ಟೋರಿ ಹೇಳೋದಾಗಲಿ ಮಾಡ್ತಿಲ್ಲ. ಸೊ ಗೈಸ್, ಇದರಲ್ಲಿ ಕ್ಲೀನಾಗಿ ನನಗೇನು ಅರ್ಥ ಆಯಿತು ಅಂದರೆ ಟೀಸರಲ್ಲಿ ಲೈಕ್ ಈ ಟಾಕ್ಸಿಕ್ ಬಂದ್ಬಿಟ್ಟು ಕಂಪ್ಲೀಟಾಗಿ ಡ್ಯಾಡಿ ಸೆಂಟಿಮೆಂಟ್ ಇರುತ್ತೆ. ಲೈಕ್ ಡ್ಯಾಡಿ ಇದ್ರ ಮೇಲೆ ಇರುತ್ತೆ. ಆಮೇಲೆ KGF ಬಂದ್ಬಿಟ್ಟು ಮದರ್ ಸೆಂಟಿಮೆಂಟ್ ಇತ್ತು. ಸೊ ಇದು ಕಂಪ್ಲೀಟಾಗಿ ಡ್ಯಾಡಿ ಓರಿಯೆಂಟೆಡ್, ಅಂದರೆ ಡ್ಯಾಡಿ ಸಪೋರ್ಟು ಅಥವಾ ಡ್ಯಾಡಿ ಸಪೋರ್ಟಿವ್ ಆ ಥರ ಫುಲ್ ಕಂಪ್ಲೀಟಾಗಿ ಅಪ್ಪ ಅಂದರೆ ಡ್ಯಾಡಿ ಇದ್ರ ಮೇಲೆ ಕಂಪ್ಲೀಟಾಗಿ ಸ್ಟೋರಿ ಬಿಲ್ಟ್ ಮಾಡಿದ್ದಾರೆ. ಸೊ ಅದು ಮಾತ್ರ ನೆಕ್ಸ್ಟ್ ಲೆವೆಲು. ಸೊ ಇದರಲ್ಲಿ ಇನ್ನೊಂದೇನು ಅಂದರೆ ಗೈಸ್, ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿ ಟೀಸರಲ್ಲಿ. ಸೊ ಅಪ್ಪನೂ ಯಶೆ, ಮಗನೂ ಯಶೆ. ಸೊ ಲಾಸ್ಟ್ ಸೀನಲ್ಲಿ ಒಂದು ರಿವೀಲ್ ಮಾಡ್ತಾರೆ ಯಶ್ನ, ಕಳೆದೋಗ್ಬಿಡ್ತೀರ. ಯಾವ ರೇಂಜಿಗೆ ಸಣ್ಣ ಆಗಿ ಯಾವ ರೇಂಜಿಗೆ ಬಾಡಿ ಮಾಡಿ ಕ್ರೇಜಿ ಲೆವೆಲಲ್ಲಿ ಕಾಣಿಸ್ತಿದ್ದಾರೆ ಅವ್ರು ಮಾತ್ರ. ಲೈಕ್ ಹೇಳೋಕ್ಕೆ ಆಗಲ್ಲ ಗಾಯ್ಸ್, ಸಿಕ್ಕಾಪಟ್ಟೆ. ನನಗಂತೂ ಬೇರೆ ಲೆವೆಲ್ ಗಾಯ್ಸ್ ಅದು ಮಾತ್ರ. ನಾನೇನು ಹೇಳಲಿ, ಲೈಕ್ ಬಿಯರ್ಡೆಲ್ಲ ಶೇವ್ ಮಾಡಿ ಯಾವ ಥರ ಕಾಣಿಸ್ತಿದ್ದಾರೆ ಅಂದರೆ, ಯಾರ್ಯಾರೆಲ್ಲ ಗೂಗ್ಲಿ, ಕಿರಾತಕ, ಆಲ್ಮೋಸ್ಟು ಮೊಗ್ಗಿನ ಮನಸ್ಸು ಈ ಥರ ಮೂವೀಸ್ ಯಾರ್ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆಲ್ಲ ಎಷ್ಟು ಒಂದು ಸೆಕೆಂಡ್ ನೆನಪಾಯ್ತಾರೆ ಇದು ನೋಡ್ಬೇಕಾದ್ರೆ, ಟೀಸರ್ ನೋಡ್ಬೇಕಾದ್ರೆ. ಲೈಕ್ ಫುಲ್ಲು ಸಣ್ಣ ಆಗಿ ಫುಲ್ಲು ಕ್ರೇಜಿಯಾಗಿ ಇದಾಗಿದ್ದಾರೆ. ಸೊ ಇದು ಕಂಪ್ಲೀಟ್ ಸ್ಟೋರಿ ಬಂದ್ಬಿಟ್ಟು ಗೈಸ್ ಆಲ್ಮೋಸ್ಟು ಇದ್ರ ಮೇಲೆ ಬಿಲ್ಟ್ ಆಗಿರುತ್ತೆ, ಡ್ಯಾಡಿ ಸೆಂಟಿಮೆಂಟ್ ಮೇಲೆ ಬಿಲ್ಟ್ ಆಗಿರುತ್ತೆ. ಸೊ ನಾನು ನನ್ನ ವ್ಲಾಗಲ್ಲಿ ಕ್ಲಿಪ್ಸ್ ತೋರಿಸೋದಾಗಲಿ ಮತ್ತು ವೀಡಿಯೋಸ್ ಹಾಕೋದಾಗಲಿ ಮಾಡಲ್ಲ. ಸೊ ಯಾವುದೇ ಕಾರಣಕ್ಕೂ ಅದನ್ನು ರಿಸ್ಕ್ ಅಂತಲ್ಲ ಗೈಸ್. ನಿಮ್ಗೊಂದು ಹೇಳ್ತೀನಿ, ಯಾವತ್ತಿದ್ರೂ ಅದನ್ನು ಎಂಜಾಯ್ಮೆಂಟ್ನ ಎಲ್ಲಿ ಮಾಡಬೇಕು ಅಲ್ಲೇ ಮಾಡಬೇಕು ಗೈಸ್. ಆ ಟೀಸರ್ನ ನೀವು ಯೂಟ್ಯೂಬಲ್ಲಿ ನೀವು ಲೈವಾಗಿ ನೋಡಿದ್ರೇ ನಿಮ್ಗೆ ಸಿಗೋ ಮಜಾನೇ ಬೇರೆ. ಲೈಕ್ ನಾನು ಇವಾಗ 1 ಸೆಕೆಂಡ್ ಕ್ಲಿಪ್ ಹಾಕಿ ನಿಮಗೆ ತೋರಿಸಿದ್ರೆ ಇಲ್ಲಿಂದ ನಿಮಗೆ 0.01% ಅಷ್ಟು ಮಜಾ ಸಿಗಲ್ಲ, ಇದೇ ಸಿಗಲ್ಲ. ಒಂಥರ ಕ್ರೇಜು, ಆ ಫೀಲೇ ಸಿಗಲ್ಲ ಗೈಸ್. ನನಗೇನಿಲ್ಲ, ಇವಾಗ ವೀಡಿಯೋ ಡೌನ್ಲೋಡ್ ಮಾಡ್ಕೊಂಡು ವಾಯ್ಸ್ನ ಕಂಪ್ಲೀಟಾಗಿ 0 ವಾಲ್ಯೂಮ್ಗೆ ಇಟ್ಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ನಂದು ಒಂದು ಕಡೆ ಬರುತ್ತೆ ಫೋಟೋ ಚಿಕ್ಕದಾಗಿ. ಲೈಕ್ ಬ್ಯಾಕ್ಗ್ರೌಂಡಲ್ಲಿ ಫುಲ್ಲು ಟೀಸರ್ ಓಡ್ತಾ ಇರುತ್ತೆ. ಅಲ್ಲಿ ಒಂಥರ ಜನ ಬೇಗ
ಈ ಥರ ವ್ಯೂಸ್ಗೋಸ್ಕರನೂ ಮಾಡ್ಬೋದು, ಬಟ್ ನನಗೆ ಅದು ಇಷ್ಟ ಆಗಲ್ಲ. ಲೈಕ್ ಅದನ್ನ ಎಲ್ಲಿ ಮಜಾ ಮಾಡಬೇಕು ಅದಲ್ಲೇ ಮಜಾ ಮಾಡಬೇಕು. ಸೊ ಕೆಲವೊಂದನ್ನ ಎಲ್ಲಿ ಏನು ಯಾವಾಗ ಯಾವ ಥರ ಮಾಡಬೇಕು ಅದೇ ಥರ ಮಾಡಬೇಕು, ಎಲ್ಲಿ ನೋಡಬೇಕು ಅಲ್ಲೇ ನೋಡಬೇಕು, ಆವಾಗಲೇ ಮಜಾ. ಸೊ ಟೀಸರಲ್ಲಿ ನೋಡಿ, ಯಾರ್ಯಾರ ಮನೇಲೆಲ್ಲ ಹೋಮ್ ಥಿಯೇಟ್ರ್ ಫೆಸಿಲಿಟಿ ಇದೆಯೋ ಗೈಸ್, ಕ್ರೇಜಿ ಲೆವೆಲಲ್ಲಿರುತ್ತೆ. ಹೋಮ್ ಥಿಯೇಟ್ರ್ ಹಾಕೊಂಡು ನೋಡಿ. ಮತ್ತು ಮುಂಚೆ ಬಿಟ್ಟಿದ್ದ ಟೀಸರ್ಗೂ ಇವಾಗ ಬಿಟ್ಟಿರೋ ಟೀಸರ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸೊ ಫ್ಯಾಮಿಲಿ ಜೊತೆ ನೋಡ್ಬೋದು ಈ ಟೀಸರ್ನ. ಲೈಕ್ ಆ ಥರ ಸೆನ್ಸರ್ಡ್ ಆಗಿ ಇದೇನು ಹಾಕಿಲ್ಲ. ಸೊ ಅದೊಂದು ಬೆನಿಫಿಟ್ಸು. ಯಾರ್ಯಾರೆಲ್ಲ ನೋಡಬೇಕು ಅಂತಿದ್ರೆ ಫ್ಯಾಮಿಲಿ ಜೊತೆ ಧೈರ್ಯವಾಗಿ ನೋಡಿ. ಅಂದರೆ ಇದುವರೆಗೂ ಯಾರು ನೋಡಿಲ್ಲ ಗೈಸ್, ನನ್ನ ಪ್ರಕಾರ ನನ್ನ ವ್ಲಾಗ್ ನೋಡ್ತಾ ಇರೋರಲ್ಲಿ ನನಗೆ ಅನ್ಸೋ ಪ್ರಕಾರ ಆಲ್ಮೋಸ್ಟು ನನ್ನ ವ್ಲಾಗ್ ನೋಡೋರೆಲ್ಲ 80-90% ಎಷ್ಟು ಫ್ಯಾನ್ಸ್ ಆಗಿರ್ತೀರ. ಅಂದರೆ ಎಷ್ಟು ಫ್ಯಾನ್ಸು KGF ರಾಕಿ ಬಾಯ್ ಫ್ಯಾನ್ಸು ಇಂಥವ್ರೇ ಆಗಿರ್ತೀರ. ಸೊ ಇವರೆಲ್ಲ ಆಲ್ಮೋಸ್ಟು ನನ್ನ ವೀಡಿಯೋ ಅಪ್ಲೋಡ್ ಆಗೋದು 8 o'clock. ಸೊ ಕಂಪ್ಲೀಟಾಗಿ ನೋಡ್ಬಿಟ್ಟಿರ್ತಾರೆ. 80% ಅಷ್ಟು ಜನ ಆಲ್ಮೋಸ್ಟ್ ನೋಡ್ಬಿಟ್ಟಿರ್ತಾರೆ. ಸೊ ನಾನು ಮಾತಾಡೋದ್ರ ಮೇಲೆ ಅವ್ರಿಗೆ ಅನಾಲಿಸಿಸ್ ಆಯ್ತಾ ಇರುತ್ತೆ. ಲೈಕ್ ಯಾರೆಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿಲ್ವೋ ಟೀಸರ್ನ, ಅಂದರೆ ನಾನು ಹೇಳೋ ಪಾಯಿಂಟ್ಸ್ ಎಲ್ಲ, ಸೊ ಅವರೆಲ್ಲ ದಯವಿಟ್ಟು ಆದಷ್ಟು ಬೇಗ ಹೋಗಿ ನೋಡಿ. ನಾನು ಹೇಳಿದ್ಮೇಲೆ ಹೋಗಿ ನೋಡಿ. ಲೈಕ್ ಒಂದು ಅನಲೈಸ್ ಮಾಡ್ಕೋಬೋದು. ಲೈಕ್ ಈ ಥರ ಎಲ್ಲ ಹೇಳಿದ್ರಲ್ವ ಅಂತ. ಸೊ ಇದು ಕಂಪ್ಲೀಟಾಗಿ ಲೈಕ್ ಒಂಥರ ಮಾಸ್ ಫಿಲಮ್ ಆಗಿರುತ್ತೆ ಗೈಸ್. ಇದಂತೂ ನಾನು ಹೇಳ್ಬೋದು. ಬಟ್ ಫ್ಯಾಮಿಲಿ ವಾಚಬಲ್ ಮೂವಿ ಅಂತ ಸರ್ಟಿಫಿಕೇಟ್ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಮೀನ್ಸ್ ಮೂವಿಗೆ. ಬಟ್ ಫ್ಯಾಮಿಲಿ ನೋಡೋ ಅಂಥ ಮೂವಿನೇ ಆಗಿರುತ್ತೆ ಆಲ್ಮೋಸ್ಟ್. ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಿ. ಲೈಕ್ ಎಷ್ಟು ಹೇಳಿದ್ರು ಫ್ಯಾಮಿಲಿ ಓರಿಯೆಂಟೆಡ್ ನಾನು ತೆಗಿಯೋದು ಅಂತ. ಸೊ ಒಂದು ಕ್ಲಿಪ್ 2 ಕ್ಲಿಪ್ಪಿಂದ ನೋಡ್ಬಿಟ್ಟು ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಯಾವುದೇ ಮೂವಿನಾಗಲಿ. ಸೊ ಟ್ರೈಲರಲ್ಲೂ ಆ ಸೀನೇನು ಅಷ್ಟು ಹೈಲೈಟ್ ಮಾಡಿ ಏನು ತೋರಿಸಿಲ್ಲ. ಸೊ ನೋಡೋಣ ಗೈಸ್, ಇನ್ನು ಟೀಸರ್ ಅಂತ ಬಿಟ್ಟಿದ್ದಾರೆ. ಇನ್ನೂ ಏನಾದರೂ ಟ್ರೈಲರ್ ಅಂತ ಬಿಡ್ತಾರಾ ಈ ಮಂತ್ ಎಂಡ್ ಅಷ್ಟರಲ್ಲಿ, ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಷ್ಟರಲ್ಲಿ? ಯಾಕಂದರೆ ನೆಕ್ಸ್ಟ್ ಮಂತ್ 19th ಫಿಲಮ್ ರಿಲೀಸ್ ಇರೋದು. ಸೊ ಅಷ್ಟರಲ್ಲಿ ಏನಾದರೂ ಬಿಡ್ತಾರ ನೋಡೋಣ. ಸೊ ಮಾತ್ರ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಲೈಕ್ ಬೇರೆ ಲೆವೆಲ್ ಗೈಸಾ. ಒಂದು ಬಾಟಪ್ ಥರದಿಂದ ಎದ್ದು ಕೂರ್ತಾರೆ, ಕಣ್ಣೆಲ್ಲ ಫುಲ್ಲು ಕೆಂಪಿಗೆ ರಗಡ್ ಮಾಸ್ ಲುಕ್ ಕೊಡ್ತಾರೆ. ಮತ್ತು ಹೊಡೆಯೋದು ಲೈಕ್ ಅದೆಲ್ಲ ಕ್ರೇಜಿ ಲೆವೆಲಲ್ಲಿ. ಲೈಕ್ ಡೈಲಾಗ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಕ್ರೇಜಿ ಲೆವೆಲ್ ಗೈಸ್. ಅದನ್ನೆಲ್ಲ ನೀವು ನೋಡೇ ಮಜಾ ತಗೋಬೇಕು. ಲೈಕ್ ಫಕ್ಕಿಂಗ್ ಮ್ಯಾನರ್ಸ್ ಇವೆಲ್ಲ ಡೈಲಾಗ್ಗಳು ಒಂಥರ ಅಲ್ಟಿಮೇಟಾಗಿ ಹೇಳಿದ್ದಾರೆ. ಅದೆಲ್ಲ ಈ ನೆಕ್ಸ್ಟ್ ಲೆವೆಲ್ ಗೈಸ್. ಏನಂದರೆ ಇವಾಗ ನಾನು ಹಾಕ್ಬೋದು ಕ್ಲಿಪ್ಪು, ಸ್ಕ್ರೀನ್ಶಾಟ್ಸು ಅಥವಾ ಫೋಟೋಸು, ಇಲ್ಲೇ ರಿವೀಲ್ ಮಾಡ್ಬೋದು. ನಾನು ಮಾತಾಡ್ತಿರ್ಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಬರೋದು, ಅಥವಾ ಸೈಡಲ್ಲಿ ಒಂದು ಚಿಕ್ಕದಾಗಿ ಒಂದು ಸ್ಕ್ರೀನ್ ಥರ ಬರೋದು ಮಾಡ್ಬೋದು. ವೀಡಿಯೋದಲ್ಲಿ ಆ್ಯಕ್ಚುಲಿ ನಾನು ಸ್ಕ್ರೀನ್ಶಾಟ್ ಹಾಕಿ ತೋರಿಸಿದ್ದೆ. ಲೈಕ್ ಇದು ನೋಡಿ ಡಬಲ್ ಆ್ಯಕ್ಟಿಂಗ್ ಅಂದ್ಬಿಟ್ಟು, ಲೈಕ್ ನಿಮ್ಗೊಂದು ಕ್ಲಾರಿಟಿ ಸಿಗಲಿ ಅನ್ನೋದೊಂದು ಮಾಡಿದೆ. ಬಟ್ ಇದರಲ್ಲಿ ಗೈಸ್ ನೀವು ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ತಿರ್ಗಾ ನೋಡಿ ಟ್ರೈಲರ್ನ ಆರಾಮಾಗಿ ಟೀಸರ್ನ ತಿರ್ಗಾ ನೋಡಿ. ಮಜಾ ಸಿಗುತ್ತೆ ನಿಮ್ಗೆ. ಒಳ್ಳೆ ಮಜಾ ಅನ್ನೋದಕ್ಕಿಂತ ನಾನು ಹೇಳಿದ್ಮೇಲೆ ಯಾರಿಗೆಲ್ಲ ಇದೆಲ್ಲ ಪಾಯಿಂಟ್ಔಟ್ ಮಾಡಿಲ್ವೋ, ಯಾರಿಗೆಲ್ಲ ಇದ್ದಾನೆ ಅಂದರೆ ನೋಡಿದ ತಕ್ಷಣ ಇದೆಲ್ಲ ಇದಾಗಿಲ್ವೋ, ಅವ್ರು ತಿರ್ಗಾ ಹೋಗಿ ನೋಡಿ, ಕಂಪ್ಲೀಟ್ ಟ್ರೈಲರ್ ನೋಡಿ. ಸೊ ಎಷ್ಟೊತ್ತೇ ಬೇಕಾದರೂ ನೋಡ್ಬೋದು ನೀವು. ಸೊ ಎಷ್ಟು 2 ಲುಕ್ಕು, ಒಬ್ಬ ಮಗ ಆಗಿ ಒಬ್ಬ ಅಪ್ಪ ಆಗಿ. ಸೊ ಒಂದು ಸ್ವಲ್ಪ ಸ್ಟಾರ್ಟಿಂಗು ಎಷ್ಟೇನ ಅದು ಆ್ಯಕ್ಟಿಂಗ್ ಮಾಡಿರೋದು ಅಂತ ಅನಿಸುತ್ತೆ. ಬಟ್ ಲಾಸ್ಟ್ ಸೀನು ಕ್ಲೀನಾಗಿ ಸ್ಟಾಪ್ ಮಾಡಿ ಗೈಸ್. 1 minute 50 seconds 49 ಸೆಕೆಂಡ್ ಗೈಸ್. ಆಲ್ಮೋಸ್ಟು 1 minute 38 seconds 35ಇಂದ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿ. ಅದು ಬೇರೆಯವರು ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇಲ್ಲಿ ನೋಡ್ಕೊಂಡೇ ಮಾತಾಡ್ತಾ ಇದ್ದೀನಿ ನಾನು. ಸೊ ಅದಕ್ಕೆ ಟೈಮಿಂಗ್ ಎಲ್ಲ ಕರೆಕ್ಟಾಗಿ ಹೇಳ್ತಾ ಇರೋದು. ಸೊ 1 minute 48 seconds ಪಾಸ್ ಮಾಡಿ. ಸೊ ಪಾಸ್ ಮಾಡಿದ್ರೆ ಕ್ಲೀನಾಗಿ ಅವ್ರ ಲುಕ್ಕು ಕಾಣಿಸುತ್ತೆ. ಲೈಕ್ ಒಂದು ಸ್ವಲ್ಪ ಝೂಮ್ ಔಟ್ ಮಾಡಿಬಿಟ್ಟು ಅವ್ರ ಫೇಸ್ನ ಅಬ್ಸರ್ವ್ ಮಾಡಿದ್ರೆ ಗೈಸ್ ಒಂಥರ ಕ್ರೇಜಿ. ಅದು ಎಷ್ಟು ಅಂತ 100% ಗೊತ್ತಾಗೋಗುತ್ತೆ ನಿಮಗೆ. ಸೊ ಇದನ್ನೆಲ್ಲ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನಂಗೆ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ದಯವಿಟ್ಟು ಹೋಗಿ ನೀವು ತಿರ್ಗಾ ಟೀಸರ್ನ ನೋಡಿ. ಬೇಕಾದರೆ ನನ್ನ ವೀಡಿಯೋನ ಪಾಸ್ ಮಾಡಿ ಹೋಗಿ ಟೀಸರ್ನ ನೋಡಿ KVN ಪ್ರೊಟೆಕ್ಷನಲ್ಲಿ ಅವ್ರನ್ನ ನೋಡ್ಬಿಟ್ಟು ಬಂದು ನನ್ನ ವೀಡಿಯೋ ಕಂಟಿನ್ಯೂ ಮಾಡಿ. ಬೇಕಾದ್ರೆ ನನಗೇನು ಬೇಜಾರತ್ತ ನನ್ನ ವೀಡಿಯೋ ಮುಗಿದ್ಮೇಲೆ ಹೋಗಿ ಕಂಪ್ಲೀಟಾಗಿ ತಿರ್ಗಾ ನಿಧಾನಕ್ಕೆ ನೋಡಿ, ಆರಾಮಾಗಿ ಕೂಲಾಗಿ ನೋಡಿ. ಸೊ ನಿಮಗೆ ಅರ್ಥ ಆಗುತ್ತೆ. ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಟೀಸರ್ ಮಾತ್ರ. ಸೊ ಇದು ನನ್ನ ಪ್ರಕಾರ ಆಲ್ಮೋಸ್ಟು ದಾಟುತ್ತೆ. ಲೈಕ್ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ದಾಟುತ್ತೆ ಈಗಲೂ. ಸೊ ಹಿಂದಿ ಟೀಸರಲ್ಲಿ ಆಲ್ಮೋಸ್ಟು 1 million ಇಯರ್ಲಿ ಇದೆ ಆಲ್ಮೋಸ್ಟು.
ಕನ್ನಡದಲ್ಲಿ ಆಲ್ಮೋಸ್ಟ್ ಇದೆ ಗೈಸ್, ಕನ್ನಡದಲ್ಲೂ 1 ಮಿಲಿಯನ್ ಇಯರ್ ಆಗಿದೆ. ಸೊ ಎಲ್ಲ ದಾಟುತ್ತೆ ಗೈಸ್, ಕನ್ನಡನೂ 2 to 5 ಮಿಲಿಯನ್ಸ್ ಮೇಲೆ 10 ಮಿಲಿಯನ್ಸ್ 12 ಮಿಲಿಯನ್ಸ್ ಎಲ್ಲ ದಾಟುತ್ತೆ. ಇವತ್ತಷ್ಟರಲ್ಲಿ ನನ್ನ ಪ್ರಕಾರ 10 ಮಿಲಿಯನ್ಸ್ ದಾಟುತ್ತೆ. ಹಿಂದಿಲೂ ಆಲ್ಮೋಸ್ಟ್ ದಾಟುತ್ತೆ. ತೆಲುಗು ತಮಿಳಲ್ಲಿ ನೋಡ್ಬೇಕು ಒಂದು ಸ್ವಲ್ಪ. ತೆಲುಗು ಆಲ್ಮೋಸ್ಟು ಒಳ್ಳೆ ಕೊಡ್ತಿದೆ, ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದೆ. ಬಟ್ ನೋಡೋಣ, ತಮಿಳಲ್ಲಿ ಒಂದು ಸ್ವಲ್ಪ ಕಡಿಮೆ. ಸೊ ಫಸ್ಟ್ ಸ್ಟೆಪ್ಪು ಹಿಂದಿಲಿ ತುಂಬ ಚೆನ್ನಾಗಿ ಕ್ರೇಜಿ ಲೆವೆಲ್ ನೋಡ್ತಿದೆ. ಸೆಕೆಂಡು ಕನ್ನಡದಲ್ಲಿ ಗೈಸ್. ಫಸ್ಟ್ ಪ್ಲೇಸಲ್ಲಿ ಹಿಂದಿ ಇದೆ, ಸೊ ವ್ಯೂಸಲ್ಲಿ ಮಾತ್ರ. ಸೊ ಸೆಕೆಂಡ್ ಪ್ಲೇಸಲ್ಲಿ ಕನ್ನಡ ಇದೆ, ಕನ್ನಡದಲ್ಲಿ ನೋಡೋರು. ಸೊ ಥರ್ಡ್ ಪ್ಲೇಸಲ್ಲಿ ತೆಲುಗು ಇದೆ, ಆಮೇಲೆ ತಮಿಳಿದೆ. ಸೊ ನೋಡೋಣ ಇನ್ನು ಯಾವ ರೀತಿ ಬರುತ್ತೆ ಅಂತ. ಸೊ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಲ್ಮೋಸ್ಟ್ ಈಗಲೇ ಗೈಸ್ 10 ಮಿಲಿಯನ್ಸ್ ಹತ್ತಿರ ದಾಟ್ಬಿಟ್ಟಿದೆ ಅಂತ ಅನಿಸುತ್ತೆ. ಸೊ 5 ಮಿಲಿಯನ್ಸ್ ಅಂತೂ ದಾಟಿದೆ ಆಲ್ಮೋಸ್ಟ್ ಈಗಲೇ. ಸೊ ನೋಡೋಣ, ಇನ್ನೂ ಬೇಜಾನ್ ಟೈಮ್ ಇದೆ. ಸೊ ಒಂದೊಂದು ವೀಡಿಯೋನೂ ಆಲ್ಮೋಸ್ಟ್ 5 ಮಿಲಿಯನ್ಸ್ ದಾಟುತ್ತೆ ಅಂತ ನನ್ನ ಅನಿಸಿಕೆ. ನೋಡೋಣ ಏನಾಗುತ್ತೆ. ಇವತ್ತಷ್ಟರಲ್ಲಿ ನಾನು ಹೇಳ್ತಾ ಇರೋದು, ಮೂವಿ ರಿಲೀಸ್ ಆಗೋಷ್ಟರಲ್ಲಿ ಎಲ್ಲ ವೀಡಿಯೋನು 10 ಮಿಲಿಯನ್ 12 ಮಿಲಿಯನು. ಲೈಕ್ ಮೊನ್ನೆ ರೀಸೆಂಟಾಗಿ ಬಿಟ್ಟಿದ್ದು 1 ಮಂತ್ ಮುಂಚೆ ಬಿಟ್ಟಿದ್ದು ಒಂದು ಇದ್ರ ಥರ ಬಿಟ್ಟಿದ್ರು, ರಾಯ ಇಂಟ್ರೊಡಕ್ಷನ್ ಅಂದ್ಬಿಟ್ಟು. ಸೊ ಅದು ಇವಾಗ ನೋಡಿ ಗೈಸ್ 100 ಮಿಲಿಯನ್ ವ್ಯೂಸ್ ಆಗೋಗಿದೆ, 100 ಮಿಲಿಯನ್ ವ್ಯೂಸು. ಸೊ ಅದನ್ನು ಡಿವೈಡೆಡ್ ಬೈ 5 ಮಾಡಿದ್ರು ನೀವು. ಸೊ ಎಷ್ಟು ಬಂತು? 25 ಮಿಲಿಯನ್ ವ್ಯೂಸ್ ಬಂತು ಒಂದೊಂದಕ್ಕೆ. ಸೊ ಲೈಕ್ ಅದನ್ನು ಒಂದು ಸ್ವಲ್ಪ ಸ್ಪ್ಲಿಟ್ ಮಾಡ್ಕೊಂಡ್ರು 30 ಮಿಲಿಯನು 20 ಮಿಲಿಯನು ಆ ಥರ ಸ್ಪ್ಲಿಟ್ ಆಗುತ್ತೆ. ಆಮೇಲೆ ಎಷ್ಟೋ ಜನ ಕನ್ನಡದಲ್ಲಿ ನೋಡಿರೋರು ಹಿಂದಿಲೂ ನೋಡ್ತಾರೆ. ಲೈಕ್ ಹಿಂದಿ ಅರ್ಥ ಆಗೋರು ಫಸ್ಟ್ ಹಿಂದಿಲಿ ನೋಡ್ಬಿಟ್ಟು, ಅಂದರೆ ಮದರ್ ಟಂಗ್ ಹಿಂದಿ ಇರೋರು ಫಸ್ಟ್ ಹಿಂದಿಲಿ ನೋಡ್ಬಿಟ್ಟು, ಆಮೇಲೆ ಇದು ಒರಿಜಿನಲ್ ಲ್ಯಾಂಗ್ವೇಜ್ ಕನ್ನಡ, ಸೊ ಕನ್ನಡದಲ್ಲಿ ನೋಡೋಣ ಅಂತ ಕನ್ನಡ ನೋಡ್ತಾರೆ. ಸೊ ತೆಲುಗು ಮದರ್ ಟಂಗ್ ಆಗಿರೋರು ಫಸ್ಟು ತೆಲುಗುಲಿ ನೋಡ್ತಾರೆ. ಸೊ ತೆಲುಗುಲಿ ನೋಡ್ಬಿಟ್ಟು ಸರಿ ಇದು ಕನ್ನಡ ನನಗೆ ಅರ್ಥ ಆಗುತ್ತೆ, ಅದರಲ್ಲೂ ಒಂದು ಸತಿ ನೋಡೋಣ ಅನ್ನೋದಕ್ಕೆ ಕನ್ನಡ ವಾಚ್ ಮಾಡ್ತಾರೆ. ಸೊ ಕನ್ನಡ ನೋಡೋರು 3ರಲ್ಲೂ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜು ನೋಡ್ತಾರೆ. ಸೊ ಯಾರಿಗೆಲ್ಲ ಎಲ್ಲ 4 ಲ್ಯಾಂಗ್ವೇಜ್ ಬರುತ್ತೋ ಅವರೆಲ್ಲ 4 ಲ್ಯಾಂಗ್ವೇಜಲ್ಲಿ ನೋಡ್ತಾರೆ. ನಾನು ಆಲ್ಮೋಸ್ಟ್ 4 ಲ್ಯಾಂಗ್ವೇಜಲ್ಲಿ ನಾನು ಕೂಡ ನೋಡಿದೆ. ಸೊ ಇದೇ ರೀತಿ ಗೈಸ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಲೈಕ್ ಬೇರೆ ಲೆವೆಲ್ಗೆ ಹೋಗ್ತಿದೆ ಕನ್ನಡ ಇಂಡಸ್ಟ್ರಿ ಮಾತ್ರ. ಸೊ ಹೋಗಲಿ, ಇದೇ ರೀತಿ ಬೆಳೀಲಿ, ನಮಗೂ ಅದೇ ಆಸೆ. ಸೊ ನಾವು ಯಾವತ್ತಿದ್ರೂ ಕನ್ನಡಿಗರೆ, ನಾವು ಯಾವತ್ತಿದ್ರೂ ಸಪೋರ್ಟ್ ಮಾಡೇ ಮಾಡ್ತೀವಿ. ನೋಡೋಣ ಗೈಸ್, ಟಾಕ್ಸಿಕ್ ಮೂವಿ ಫಸ್ಟ್ ಶೋ ಅಥವಾ ಫಸ್ಟ್ ಡೇ 4 ಶೋ ಅಷ್ಟರಲ್ಲಿ ಯಾವ್ದಾದ್ರು ಒಂದು ಶೋಗೆ ಟಿಕೆಟ್ ಸಿಗುತ್ತಾ ಅಂತ ನೋಡೋಣ. ನಾನಂತೂ ಲಿಟ್ರಲಿ ಕಾಯ್ತಾ ಇದ್ದೀನಿ. ಫಸ್ಟ್ ಶೋಗೆ ಹೋಗ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ. ಫ್ಯಾನ್ಸ್ ಇದಕ್ಕೆ ಹೋದರೆ ಆ್ಯಕ್ಚುಲಿ ಫ್ಯಾನ್ಸಿಗೆ ಹೋಗ್ಬೋದು, ನನಗೇನು ಅಂದರೆ ಅರ್ಥ ಆಗಲ್ಲ ಮೂವಿ. ಸೊ ಫ್ಯಾನ್ಸಿಗೆ ಹೋದರೆ ನಾನು ತಿರ್ಗಾ ಯಾವ ಥರ ಒಂದಿನ ಬುಕ್ಕಿಂಗ್ ಮಾಡ್ಕೊಂಡು ನಾನು ತಿರ್ಗಾ ಹೋಗಲೇಬೇಕು. ಲೈಕ್ ಫ್ಯಾನ್ಸ್ ಶೋ ಅಲ್ಲಿ ಗೈಸ್ ಎಂಜಾಯ್ ಮಾಡೋಕ್ಕೆ ಮಾತ್ರ, ಸಾರಿ ಗೈಸ್ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫ್ಯಾನ್ಸ್ಗೆ ಹೋಗ್ಬೇಕು ಅಂದರೆ 100% ಎಂಜಾಯ್ ಮೂಡಲ್ಲಿ ಹೋಗಬೇಕು. ಸೊ ಫಿಲಮ್ನ ಅರ್ಥ ಮಾಡ್ಕೋಬೇಕು ಅನ್ನೋ ಮೂಡಲ್ಲಿ ಹೋಗ್ಬಾರ್ದು. ಸೊ ನಾನು ಒಬ್ಬ ಎಷ್ಟು ಫ್ಯಾನಾಗಿ ನಾನು ಫುಲ್ಲು ಎಂಜಾಯ್ ಮಾಡಬೇಕು, ಫುಲ್ಲು ಅರ್ಚಾಡಿ ಎಂಜಾಯ್ ಮಾಡಬೇಕು ಅನ್ನೋ ಮೂಡಲ್ಲಿ ಮಾತ್ರ ಹೋಗಬೇಕು. ಸೊ ಅಂಥವ್ರಿಗೆ ಫ್ಯಾನ್ ಇದೆಲ್ಲ ಇಷ್ಟ ಆಗುತ್ತೆ. ಬಟ್ ನೋಡೋಣ, ಅದಕ್ಕೂ ಟಿಕೆಟ್ ಸಿಕ್ಕರೆ ಅದಕ್ಕೂ ಹೋಗೋಣ. ಸೊ ಕಾಯ್ತಾ ಇದ್ದೀನಿ ಗೈಸ್, ನಾನು ಯಾವಾಗ ಆನ್ಲೈನ್ ಬುಕ್ಕಿಂಗ್ಸ್ ಎಲ್ಲ ಓಪನ್ ಆಗುತ್ತೆ, ಲೈಕ್ ನಾನು ಹೋಗ್ಬೇಕು ಫಸ್ಟ್ ಶೋಗೆ ಹೋಗೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನನ್ನ ಪ್ರಕಾರ 99% ಹೆವಿ ಚಾಲೆಂಜಿಂಗ್ ಐತೆ ಅದು ಮಾತ್ರ. ಸೊ ಯಾವಾಗ ಅವರು ಟಿಕೆಟ್ ಬಿಡ್ತಾರೋ ಆ ಟೈಮಲ್ಲಿ ನಾನು ಫ್ರೀ ಇರಬೇಕು. ಫ್ರೀ ಇದ್ದು ನಾನು ಬುಕ್ ಮೈ ಶೋ ಓಪನ್ ಮಾಡಿ ಆವಾಗ ಇಮಿಡಿಯೇಟಾಗಿ ಬುಕ್ಕಿಂಗ್ ಮಾಡ್ಕೋಬೇಕು. ಸೊ ಲೈಕ್ ನನಗೆ ಗೈಸ್ ಈ ಮೂವಿನ ಯಾವ ಥರ ನೋಡಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ ಅಂದರೆ, ಯಾವುದಾದ್ರೂ ಮಾಲಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್, ಅಂದರೆ ಒಳ್ಳೆ ಸೌಂಡು ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗಬೇಕು. ಆ ಥರ ಮಾಲಲ್ಲಿ ಲೈಕ್ ಫುಲ್ ಟಾಪು ಅಲ್ಲ, ಫುಲ್ಲು ಲೋ ಅಲ್ಲ, ಮಿಡಲಲ್ಲಿ ಕುತ್ಕೊಂಡು ನೋಡಬೇಕು. ಫುಲ್ ಲೆಫ್ಟು ಅಲ್ಲ, ಫುಲ್ ರೈಟು ಅಲ್ಲ, ಮಿಡಲಲ್ಲಿ. ಆವಾಗ ನೀವು ಒಳ್ಳೆ ಫೀಲ್ ಮಾಡ್ಬೋದು ಮೂವಿನ. ಸೊ ನೀವು ಯಾವುದೇ ಮೂವಿಗೆ ಹೋಗಿ ಗೈಸ್, ನಾನು KGF ಮತ್ತು ಇದನ್ನು ಮಾತ್ರ ಹೇಳ್ತಾ ಇಲ್ಲ, ನೀವು ಯಾವುದೇ ಮೂವಿಗೆ ಹೋಗಿ, ಮಾಸ್ ಆಗಲಿ, ರೊಮ್ಯಾಂಟಿಕ್ ಆಗಲಿ ಅಥವಾ ಕಾಮಿಡಿ ಆಗಲಿ, ಯಾವುದೇ ಹೋಗಿ ಆಲ್ಮೋಸ್ಟು ಫುಲ್ ಟಾಪಲ್ಲಿ ಕೂತ್ಕೊಂಡ್ರೆ ನಿಮಗೆ ವಾಯ್ಸು ಅಷ್ಟು ಇದಾಗಲ್ಲ. ಸೊ ಫುಲ್ಲು ಡೌನಲ್ಲಿ ಕೂತ್ಕೊಂಡ್ರೆ ಸ್ಕ್ರೀನ್ ಕರೆಕ್ಟಾಗಿ ಕಾಣಿಸಲ್ಲ. ಸೊ ನೀವೇನು ಮಾಡಬೇಕು, ಫಿಲಮಲ್ಲಿ ಸೆಂಟರ್ ಸ್ಪಾಟ್ ಇರುತ್ತಲ್ಲ, ಸೊ ಆ ಸೆಂಟರ್ ಸ್ಪಾಟು ಫುಲ್ಲು ಲೆಫ್ಟ್ಗೂ ಹೋಗ್ಬಾರ್ದು, ಫುಲ್ಲು ರೈಟ್ಗೂ ಹೋಗ್ಬಾರ್ದು. ಸೊ ಸೆಂಟರ್ ಸ್ಪಾಟ್ ಕರೆಕ್ಟಾಗಿ ನಿಮಗೆ ಎಷ್ಟು ಜನ ಹೋಗ್ತಾ ಇರ್ತೀರೋ ಅಷ್ಟು ಜನಕ್ಕೆ ಬುಕ್ ಮಾಡ್ಕೊಂಡು ಕೂರಿ. ಆವಾಗ ಅದರಲ್ಲಿ ಸಿಗೋ ಎಕ್ಸ್ಪೀರಿಯೆನ್ಸೇ ಬೇರೆ ಲೆವೆಲ್ ಇರುತ್ತೆ. ಯಾಕಂದರೆ ಸುತ್ತ ಸ್ಪೀಕರ್ ಇರುತ್ತೆ, ಸುತ್ತ ಒಂದೇ ವಾಯ್ಸ್ ಒಂದೇ ಥರ ಪಿಚ್ ಕೇಳಿಸುತ್ತೆ ಗೈಸ್. ಸೊ ನೀವು ಹಿಂಗೆ ಇವಾಗ ಈ ಥರ ಕೂತಿರ್ತೀರ ಅಂದರೆ ಲೆಫ್ಟ್ ಸೈಡು ಯಾವ ಥರ ಬೇಸಲ್ಲಿ ಕೇಳಿಸ್ತಾ ಇರುತ್ತೋ, ನಿಮ್ಗೆ ಯಾವ ಥರ ಸೌಂಡ್ ಎಫೆಕ್ಟ್ ಕೊಡ್ತಾ ಇರುತ್ತೋ, ರೈಟ್ ಸೈಡು ಅದೇ ಥರ ಸೌಂಡ್ ಎಫೆಕ್ಟು, ಅದೇ ಥರ ಬೇಸ್ ಕೊಡ್ತಾ ಇರುತ್ತೆ, ಅದೇ ಥರ ಫೀಲ್ ಕೊಡ್ತಾ ಇರುತ್ತೆ. ಸೊ ನೀವು ಕಂಪ್ಲೀಟಾಗಿ ಲೆಫ್ಟ್ ಕೂತಾಗ ಏನಾಗುತ್ತೆ, ಲೆಫ್ಟ್ ಸೈಡೇ ಫುಲ್ಲು ಫೋರ್ಸಾಗಿ ಕೇಳಿಸ್ತಾ ಇರುತ್ತೆ, ರೈಟ್ ಸೈಡ್ ಒಂದು ಸ್ವಲ್ಪ ಕಡಿಮೆ ಆಯ್ತಾ ಇರುತ್ತೆ. ಸೊ ಫುಲ್ ರೈಟ್ ಸೈಡ್ಗೆ ಹೋದಂಗೆ ಅದೇ ಆ ಥರ
ಲೆಫ್ಟ್ ಸೈಡ್ ಒಂದು ಸ್ವಲ್ಪ ಕಡಿಮೆ ಆಗಿರುತ್ತೆ ಸೌಂಡು, ರೈಟ್ ಸೈಡ್ ಫುಲ್ ಜಾಸ್ತಿ ಕೇಳಿಸ್ತಾ ಇರುತ್ತೆ. ಸೊ ನಿಮ್ಗೆ ಆ ಮೂಮೆಂಟ್ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಯಾರೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಮೂವಿ ಥಿಯೇಟ್ರಲ್ಲಿ, ಸೊ ಅವರು ಕಮೆಂಟ್ ಮಾಡಿ. ಸೊ ನಾನು ಈ ಥರ ನೋಡಬೇಕು ಅಂತ ಅಂದ್ಕೊಂಡಿರೋದು, ಲೈಕ್ 4DX ಅಥವಾ ಯಾವುದಕ್ಕೆ ಈ ಥರ ಏನಾರ ಸಿಕ್ಕಿದ್ರೆ ಟಿಕೆಟು ಒಂದು ರೀಸನಬಲ್ ಪ್ರೈಸ್ ಆಗಿ. ಸೊ ರೀಸನಬಲ್ ಪ್ರೈಸ್ ಅಂದರೆ ಏನು 100-200 ಅಲ್ಲ, ರೀಸನಬಲ್ ಅಂದರೆ ರೀಸನಬಲ್, ಲೈಕ್ 400-500ಗೆ ಸಿಕ್ಕಿದ್ರೆ ಹೋಗೋಣ. ಸೊ 4DXಲ್ಲೂ ತುಂಬ ಚೆನ್ನಾಗಿರುತ್ತೆ ಮೂವಿ. ನೋಡೋಣ ಫಸ್ಟು 4DXಲ್ಲಿ ಬಿಡ್ತಾರಾ ಈ ಮೂವಿನ ಅಂದ್ಬಿಟ್ಟು. ನನ್ನ ಪ್ರಕಾರ, ನನ್ನ ಅನಿಸಿಕೆ ಬಂದ್ಬಿಟ್ಟು ಈ ಮೂವಿನ 4DXಲ್ಲಿ ಬಿಡೋ ಚಾನ್ಸಸ್ ಇದೆ. ಸೊ 3Dಲಿ ಚಾನ್ಸ್ ಇಲ್ಲ, 3Dಲಿ ಬಿಡೋಲ್ಲ ಆ್ಯಕ್ಚುಲಿ. ಸೊ ಅದು ಬಿಟ್ಟರೆ 2D ಸ್ಕ್ರೀನ್ಸು. ಸೊ ನೋಡೋಣ ಗೈಸ್, 2D ಸ್ಕ್ರೀನ್ಸ್ಗೆ ಸಿಕ್ಕಿದ್ರು ನನಗೆ ನಾನು ಅಂದ್ಕೊಂಡಿರೋ ಥರ ಸೀಟಿಂಗ್ ಸಿಕ್ಕಿ, ಬುಕ್ಕಿಂಗ್ಸ್ ಓಪನ್ ಆಗಿದ ತಕ್ಷಣ ನಾನು ಫ್ರೀ ಇದ್ದು, ನನಗೆ ಆ ಬುಕ್ಕಿಂಗ್ಸ್ ಓಪನ್ ಆಗಿದೆ ಅಂತ ಗೊತ್ತಾಗಿ ಬುಕ್ ಮಾಡ್ಕೊಂಡ್ರೆ ಹೋಗಿದ್ದು ಬರೋಣ. ಆ ಶೆಡ್ಯೂಲ್ ನನಗೆ ಫ್ರೀ ಇರಬೇಕು ಅವತ್ತಿಂದು. ಸೊ 1 ಮಂತು ಆದಮೇಲೆ ಇರೋದನ್ನ ನಾನು ಈಗಲೇ ಏನೂ ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಫ್ರೀ ಇರ್ತೀನಿ ಅಂತ. ಸೊ ನಂದು ಗೊತ್ತು ನಿಮಗೇನೆ, ಅದು ಇದು ಮೀಟಿಂಗ್ ಅಂತ ಏನೇನೋ ಇರುತ್ತೆ, ಮತ್ತು ಬಿಸ್ನೆಸ್ಸು ನೋಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿಂದ ನಾನು ಅಲ್ಲೋಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಇಲ್ಲಿ ಯಾರನ್ನಾರು ಒಬ್ರನ್ನ ಬಿಡಬೇಕು, ಇಲ್ಲಿ ಯಾರಾದರೂ ಒಬ್ರನ್ನ ಅಲಾಟ್ ಮಾಡಬೇಕು. ಸೊ ನೋಡೋಣ ಗೈಸ್, ಇಫ್ ಇನ್ ಕೇಸು ಮಾರ್ನಿಂಗ್ ಇದು ಸಿಗಲಿಲ್ಲ ಅಂದರೆ ಆಲ್ಮೋಸ್ಟ್ ಗೈಸ್ ನೈಟು ಒಂದು 7:30 ಅಥವಾ 10 o'clock ಇದಕ್ಕೆ ನೋಡ್ಬಿಟ್ಟು ಟ್ರೈ ಮಾಡ್ತೀನಿ. ಸೊ 10 o'clock ಅಥವಾ 7 o'clock ಶೋಗೆ ಸಿಕ್ಕಿದ್ರೆ 100% ಹೋಗ್ತೀನಿ ಗೈಸ್. ಟಿಕೆಟ್ ಸಿಕ್ಕಿದ್ರೆ ಮಾತ್ರ ಬಿಡಲ್ಲ, ಹೋಗ್ತೀನಿ. ಸೊ ಫಸ್ಟ್ ಡೇ ಫಸ್ಟು ಶೋ ಎಲ್ಲ ಕಷ್ಟ, ಯಾಕಂದರೆ ನನ್ನ ಶಾಪ್ ಓಪನ್ ಆಗೋದು 10 ಗಂಟೆ, ಅಲ್ಲಿ ಶೋ ಸ್ಟಾರ್ಟ್ ಆಗೋದು ಫಸ್ಟ್ ಡೇ ಫಸ್ಟ್ ಶೋ ಆಗೋದು ಆಲ್ಮೋಸ್ಟ್ 9:30ಇಂದ 10 o'clock. ಸೊ ನಾನು ಅಲ್ಲೋದ್ರೆ 4 hours ಬಾಗ್ಲಾಕ್ತಂಗಿರುತ್ತೆ ಶಾಪು. ಸೊ ಅದಕ್ಕೋಸ್ಕರ ನೋಡೋಣ, ಮಾರ್ನಿಂಗ್ ಶೋ ಕಷ್ಟ, ಎಷ್ಟು ಆಗುತ್ತೋ ನಾನು ಟ್ರೈ ಮಾಡ್ತೀನಿ. ಇಫ್ ಇನ್ ಕೇಸ್ ಫಸ್ಟ್ ಡೇ ಶೋಗೆ ನಾನು ಹೋದರೆ ಕಂಪ್ಲೀಟ್ ರಿವ್ಯೂ ನಾನು ಕೊಡ್ತೀನಿ ಗೈಸ್. ನಿಜವಾಗ್ಲೂ ನಾನು ಸ್ಟೋರಿ ಎಲ್ಲ ರಿವೀಲ್ ಮಾಡ್ತೀನಿ ಅಂತೆಲ್ಲ ಗೆಸ್ ಮಾಡಬೇಡಿ. ಸೊ ಲೈಕ್ 100% ಅಲ್ಲ 200% ಸ್ಟೋರಿ ಯಾವುದೇ ಕಾರಣಕ್ಕೂ ನಾನು ರಿವೀಲ್ ಮಾಡಲ್ಲ. ಮತ್ತು ಇನ್ನೂ ಒಂದೇನೆಂದರೆ ಮೇಯ್ನು ಸೀಕ್ರೆಟ್ಸ್ನ ನಾನು ರಿವೀಲ್ ಮಾಡಲ್ಲ, ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಮಾತ್ರ ರಿವೀಲ್ ಮಾಡ್ತೀನಿ. ಸೊ ನಿಮ್ಗೇನಾದರೂ ಅದ್ರ ಬಗ್ಗೆ ಕಂಪ್ಲೀಟ್ ರಿವ್ಯೂ ಬೇಕು, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಎಲ್ಲ ಕಂಪ್ಲೀಟಾಗಿ ಒಂದು ವ್ಲಾಗ್ ಮಾಡಿ ಅಂತ ಕಮೆಂಟ್ ಹಾಕಿ ಗೈಸ್. ಸೊ ನೀವು ಕಮೆಂಟ್ ಹಾಕೋದ್ರಿಂದ ನಾನು ಫಿಲಮ್ಗೆ ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗೋದ, ಸೆಕೆಂಡ್ ಶೋ ಹೋಗೋದ, ಥರ್ಡ್ ಶೋಗೆ ಹೋಗೋದ ಅನ್ನೋದು ಡಿಸೈಡ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ಒಂದು ಚಾಲೆಂಜು. ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ, ಲೈಕ್ ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ದೀರಾ ಕಂಪ್ಲೀಟಾಗಿ, ನಾನು ಏನೇನು ಮಾತಾಡಿದ್ದೀನಿ ಕಂಪ್ಲೀಟಾಗಿ ಯಾರ್ಯಾರೆಲ್ಲ ನೋಡಿದ್ದೀರಾ. ಸೊ ನಿಮಗೆ ಒಂದೇ ಒಂದು ನನ್ನ ಕಡೆಯಿಂದ ಚಾಲೆಂಜ್ ಅಂತನಾರ ಅಂದ್ಕೊಳ್ಳಿ, ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಸೊ ಈ ವಿಡಿಯೋ ಏನಾದ್ರೂ ಲೈಕ್ 1000 ಸಬ್ಸ್ಕ್ರೈಬರ್ ಅಥವಾ 1000 ವ್ಯೂಸ್ ದಾಟಿದ್ರೆ, ಲೈಕ್ 2 to 3 days ಅಷ್ಟರಲ್ಲಿ 1000 ವ್ಯೂಸ್ ದಾಟಿದ್ರೆ ನಾನು ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗ್ತೀನಿ ಗೈಸ್. ಚಾಲೆಂಜು ಫಸ್ಟ್ ಡೇ ಫಸ್ಟ್ ಶೋ, ಅದೆಷ್ಟೇ ಕಷ್ಟ ಆಗಲಿ ಎಲ್ಲಾದರೂ ಒಂದು ಕಡೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಸಿಕ್ಕಿದ್ರೂ ಚಿಂತೆ ಇಲ್ಲ. ಜಾಗ ಲೈಕ್ ಯಾವುದೋ ಒಂದು ಮೂಲೆ, ಯಾವುದೋ ಒಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ದೂರದಲ್ಲಿರೋ ಥಿಯೇಟ್ರಲ್ಲಿ ಸಿಕ್ಕಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಟಿಕೆಟ್ ಸಿಕ್ಕೈತೆ ಅಂದರೂ ಪರವಾಗಿಲ್ಲ, ಅದಕ್ಕೆ ಹೋಗಿ ನೋಡ್ತೀನಿ. ಸೊ ಇದು ನನ್ನ ಕಡೆಯಿಂದ ಚಾಲೆಂಜು. ಸೊ ಈ ಮೂವಿನ ನೋಡೋಣ ಗೈಸ್ ಯಾವ ರೇಂಜಿಗೆ ಹೋಗುತ್ತೆ ಅಂತ. ಲೈಕ್ ಇದರಲ್ಲಿ 2 ಥರ ಚಾಲೆಂಜ್ ಆಗೋಣ. ಲೈಕ್ ಇನ್ನು 2 to 3 days ಅಂದರೆ ಇವತ್ತು ಫ್ರೈಡೇ. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ಮಂಡೇ ನಾನು ಮಾರ್ನಿಂಗ್ ನೋಡಿದಾಗ ಇಫ್ ಇನ್ ಕೇಸ್ ಏನಾದರೂ ಈ ವಿಡಿಯೋ 1000 ವ್ಯೂಸ್ ದಾಟಿದರೆ ಲೈಕ್ ನಾನು ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗ್ತೀನಿ. ಇಫ್ ಇನ್ ಕೇಸ್ ಏನಾದರೂ ಮೂವಿ ರಿಲೀಸ್ ಆಗೋಷ್ಟರಲ್ಲಿ ಈ ವಿಡಿಯೋ ಏನಾದರೂ 5K ವ್ಯೂಸ್ ದಾಟಿದರೆ, ಜಾಸ್ತಿ ಇಲ್ಲ ಗೈಸ್, ಸೊ ಎಲ್ಲ 10K 20K 30K ಕೇಳ್ತಾರೆ, 5K ವ್ಯೂಸ್ ದಾಟಿದರೆ ಸೊ ಅವಾಗಲೂ ಕೂಡ ಚಾಲೆಂಜಿಂಗ್ ಆನಲ್ಲಿರುತ್ತೆ. ಲೈಕ್ ಅವಾಗಲೂ ಕೂಡ ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗ್ತೀನಿ ಗೈಸ್. ನೋಡೋಣ ಏನಾಗುತ್ತೆ ಅಂತ. ನನಗೆ ಒಂದು ಬೇರೆ ಥರ ಆಸೆ ಇತ್ತು, ಲೈಕ್ ಒಂದು 5 ಟಿಕೆಟ್ಸ್ ಏನಾದ್ರೂ ನನಗೇನಾದರೂ ಸಿಕ್ಕಿದ್ರೆ ಗೈಸ್, ಸೀಟ್ಸು ಅಥವಾ ಟಿಕೆಟ್ಸ್ ಏನಾದರೂ ಸಿಕ್ಕಿದ್ರೆ ಅವೈಲೇಬಲ್ ಆಗಿ ಸಿಕ್ಕಿದ್ರೆ ಒಂದು 5 ಟಿಕೆಟ್ಸ್ ನನ್ನ ಫಾಲೋ ಮಾಡಿರೋರಿಗೆ, ನನ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ನೋಡೋಣ. ಆದರೆ ಆ ಮೂಮೆಂಟಲ್ಲಿ ನನಗೆ ಆ ಥರ ಟಿಕೆಟ್ ಸಿಕ್ಕಿದ್ರೆ 101% ನಾನು ನಿಮ್ಮ ಜೊತೆನೇ ಮೂವಿ ನೋಡೋ ಥರ ಪ್ಲ್ಯಾನ್ ಮಾಡ್ತೀನಿ ಗೈಸ್.
ಇದು ಒಂದು ಆಗೋಗ್ಲಿ. ಲೈಕ್ ಇದನ್ನು ಯಾವುದೇ ಕಾರಣಕ್ಕೂ ಪ್ರಿಪೇರ್ ಆಗಿ ಬಂದು ಹೇಳ್ತಿಲ್ಲ. ಲೈಕ್ ಪ್ರಿಪೇರ್ ಆಗಿ ಬಂದು ಹೇಳಿದರೆ ನಾನು ಇಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ನಿಮಗೆ ಎಲ್ಲ ಗೊತ್ತು. ಈ ವಿಡಿಯೋನ 5K ವ್ಯೂಸ್ ದಾಟ್ಸಿ ಗೈಸ್. 5K ಇಂದ 6K 7K ವ್ಯೂಸ್ ಅಂದರೆ 5K ವ್ಯೂಸ್. ಓಕೆ, 5K ವ್ಯೂಸ್ ದಾಟ್ಸಿ ಗೈಸ್. ಪಕ್ಕ ನಾನು ಹೇಳ್ತೀನಿ 5 ಜನ ಅಂದರೆ ನನ್ನೂ ಸೇರಿಸಿ 5 ಟಿಕೆಟು ಬೇಡ, ನನ್ನ ಬಿಟ್ಟು 5 ಟಿಕೆಟು ಅಂತಲೇ ಅಂದ್ಕೊಳ್ಳಿ. 5 ಟಿಕೆಟ್ ನನ್ನ ಕಡೆಯಿಂದ ಯಾವತ್ತಾದರೂ ಒಂದಿನ ಟಾಕ್ಸಿಕ್ ಮೂವಿ ನೋಡೋಕೆ ಹೋಗೋಣ ಗೈಸ್. ನನ್ನ ಪೇಜ್ ಫಾಲೋ ಮಾಡಿರೋ ನನ್ನ ಸಬ್ಸ್ಕ್ರೈಬರ್ಗಿದು ಒಂಥರ ಓಪನ್ ಇದು ಅಂತಲೇ ಅಂದ್ಕೊಳ್ಳಿ. ಲೈಕ್ ಒಳ್ಳೆ ಥಿಯೇಟ್ರ್ ಅಥವಾ ಒಳ್ಳೆ ಮಾಲ್ಗೆ ಹೋಗೋಣ, ಅದರಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಲೈಕ್ ಹೇಳಿದ್ದೀನಿ ಅಂದ್ಬಿಟ್ಟು ಯಾವುದೋ ಕಿದೋಗಿರೋ ಇದಕ್ಕೆ ಕರ್ಕೊಂಡೋಗಿ 100 ರೂಪಾಯಿ ಟಿಕೆಟ್ 200 ರೂಪಾಯಿ ಟಿಕೆಟ್ ಅದೆಲ್ಲ ಯೋಚನೆ ಮಾಡಲ್ಲ. ನೋಡೋಣ. 5000 ವ್ಯೂಸ್ ದಾಟ್ಸಿ ಗೈಸ್, ಇದು ಚಾಲೆಂಜು. ಸೊ 3 ದಿನದಷ್ಟರಲ್ಲಿ ಏನಾದರೂ 1000 ವ್ಯೂಸ್ ದಾಟಿದ್ರೆ ಫಸ್ಟ್ ಚಾಲೆಂಜ್. 3 ದಿನದಷ್ಟರಲ್ಲಿ ಕ್ಲೀನಾಗಿ ಹೇಳ್ತೀನಿ ಗೈಸ್, ಇವಾಗ ಕೇಳಿಸ್ಕೊಳ್ಳಿ. ಫಸ್ಟ್ ಚಾಲೆಂಜ್ 3 ದಿನದಷ್ಟರಲ್ಲಿ 1000 ವ್ಯೂಸ್ ದಾಟಿದ್ರೆ ಫಸ್ಟ್ ಡೇ ಫಸ್ಟು ಶೋ ಅದು ಎಲ್ಲೇ ಆಗಿರಲಿ ಗೈಸ್, ಹೋಗಿ ನೋಡ್ತೀನಿ ನಾನು. ಓಪನ್ ಚಾಲೆಂಜು, ಅದು ಎಷ್ಟೇ ಕಷ್ಟ ಆಗಲಿ ಏನಾದರೂ ಆಗೋಗಲಿ, ನಾನು ಫಸ್ಟ್ ಡೇ ಫಸ್ಟ್ ಟಿಕೆಟು ನಾನು ಹೋಗಿ ನೋಡ್ತೀನಿ. ಸೆಕೆಂಡ್ ಚಾಲೆಂಜ್ ಗೈಸ್, ಈ ವಿಡಿಯೋ ಏನಾದರೂ ಮೂವಿ ರಿಲೀಸ್ ಆಗೋಷ್ಟರಲ್ಲಿ 5K ವ್ಯೂಸ್ ದಾಟಿದ್ರೆ, ಲೈಕ್ ನನ್ನ ಇದರಲ್ಲಿ ನನ್ನ ಚಾನಲಲ್ಲಿ ಬಂದ್ಬಿಟ್ಟು 2.5K ವ್ಯೂಸ್ ಅಷ್ಟೇ ಜಾಸ್ತಿ ಆಗಿರೋದು. 2.5K ವ್ಯೂಸ್ ಏನೋ ಅಷ್ಟೇ ಹೈಯೆಸ್ಟ್ ಓಡಿರೋದು. ಸೊ ಇದು ಓಪನ್ ಚಾಲೆಂಜು. ಸೊ 5K ವ್ಯೂಸ್ ಏನಾದ್ರು ದಾಟಿದ್ರೆ 5 ಜನ ಸಬ್ಸ್ಕ್ರೈಬರ್ ಜೊತೆ ನಾನು ಮೂವಿ ನೋಡ್ತೀನಿ. ಲೈಕ್ ಫ್ರೀ ಟಿಕೆಟ್, ಅವ್ರಿಗೆ ಫ್ರೀ ಟಿಕೆಟ್ ಕೊಟ್ಟು ಅವ್ರ ಜೊತೆ ಮೂವಿ ನೋಡ್ತೀನಿ 1 ವೀಕ್ ಅಷ್ಟರಲ್ಲಿ. ಮೂವಿ ರಿಲೀಸ್ ಆಗಿ 1 ವೀಕ್ ಅಷ್ಟರಲ್ಲಿ. ಸೊ ಇದು ಒಂದು ಚಾಲೆಂಜ್ ಆಗೋಗಲಿ. ಅಥವಾ ಫಸ್ಟ್ ಡೇನೇ ಸಿಕ್ಕಿದ್ರೆ 100% ಫಸ್ಟ್ ಡೇನೇ ಹೋಗೋಣ ಗೈಸ್. ಫಸ್ಟ್ ಡೇನೇ ಹೋಗೋಣ. ಅದು ಯಾವ ಥರ ಏನು ಎತ್ತ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹತ್ರ ಬರಲಿ. ಇವಾಗಲೇ ಎಲ್ಲ ನಾನು ಈ ಥರ ಮಾಡ್ತೀನಿ ಆ ಥರ ಮಾಡ್ತೀನಿ ಅಂದರೆ ತಪ್ಪಾಗುತ್ತೆ. ಸೊ ಇದು ನೀವು ಏನು ನೋಡ್ತಾ ಇದ್ದೀರಾ, ಇದು ನಾನು ಯಾವುದೇ ಕಾರಣಕ್ಕೂ ಪ್ರಿಪೇರ್ ಆಗಿಲ್ಲ. ಲೈಕ್ ನಾನು ಮೂವಿ ಟಿಕೆಟ್ಸ್ ಕೊಡಿಸ್ತೀನಿ 5 ಜನಕ್ಕೆ ಅಂತ ನಾನು ಎಲ್ಲೂ ರಿವೀಲ್ ಮಾಡಿಲ್ಲ. ಸೊ ಅಂದರೆ ರಿವೀಲ್ ಮಾಡಿಲ್ಲ ಅನ್ನೋದಕ್ಕಿಂತ ಪ್ರಿಪೇರ್ ಆಗಿ ಬಂದಿದ್ರೆ ನಾನು ಡೈರೆಕ್ಟಾಗಿ ಕೂತಿದ್ದ ತಕ್ಷಣ ಹೇಳ್ಬಿಡ್ತಿದ್ದೆ. ನಾನು ನ್ಯಾಚುರಲಾಗಿ ನಾನು ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಮಾತಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇದು ಇವಾಗ ಬಂದಿರೋ ಥಾಟು, ಇವಾಗ ಬಂದಿರೋದು ನಾನು ಮಾಡ್ತೀನಿ. ಸೊ ಏನಿಲ್ಲ ಗೈಸ್, 5K ವ್ಯೂಸ್ ದಾಟಿಸಿ ಸಾಕು, ನನಗಿನ್ನೇನಿಲ್ಲ. 5 ಜನ ಸಬ್ಸ್ಕ್ರೈಬರ್ ಜೊತೆ ನಾನು ಮೂವಿ ನೋಡ್ತೀನಿ. ಓಕೆನಾ? ಸಿಗೋಣ ಗೈಸ್. ಯಾರೆಲ್ಲ ನನ್ನ ಸಪೋರ್ಟ್ ಮಾಡ್ತಾಯಿದ್ದೀರಾ ರಿಯಲಿ ತುಂಬ ಥ್ಯಾಂಕ್ಸ್. ತುಂಬ ಕ್ರೇಜಿ ಲೆವೆಲಲ್ಲಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಮಾತ್ರ. ಇವಾಗ ಜಸ್ಟ್ ನೋಡಿದೆ, ಆಲ್ಮೋಸ್ಟು ನಂದು ಸಬ್ಸ್ಕ್ರೈಬರ್ಸ್ ಮಾತ್ರ ಅಲ್ಟಿಮೇಟಾಗಿ ಏರ್ತಿದ್ದಾರೋ ಏನೋ, ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಅದನ್ನ ಮಾತ್ರ ಕ್ರೇಜಿ ಲೆವೆಲಲ್ಲಿದೆ. ಹಿಂಗೆ ಸಪೋರ್ಟ್ ಮಾಡಿ ಗೈಸ್, ಇನ್ನೂ ಕ್ರೇಜಿ ಲೆವೆಲಲ್ಲಿ ಬರ್ತೀನಿ. ಸೊ ಸಬ್ಸ್ಕ್ರೈಬರ್ ಮೀಟಪ್ ಆದಂಗೂ ಇರುತ್ತೆ KGF ಯಶ್ ಬಾಸ್ ಜೊತೆ ಲೈಕ್ ಮೂವಿಲಿ. ನೋಡೋಣ ಗೈಸ್, ಇದು ಒಂದು ಚಾಲೆಂಜ್ ಆಗೋಗಲಿ. ಲೈಕ್ ಎಲ್ಲ ಹೇಳ್ತಾರೆ 5 ಜನ ಮೂವಿನ ಕರ್ಕೊಂಡು ಹೋಗ್ಬೇಕು ಅಂದರೆ, ನನಗೆ ಇದು 1 ಲಕ್ಷ ವ್ಯೂಸ್ ದಾಟಬೇಕು 2 ಲಕ್ಷ ವ್ಯೂಸ್ ದಾಟಬೇಕು ಅಂತ ಅತಿ ಆಸೆ ಇಲ್ಲ. 5K ವ್ಯೂಸ್ಗೆ ದಾಟಿದರೆ ನಾನು ಒಬ್ಬನೇ ಒಯ್ತೀನಿ ಅಂತ ಹೇಳಿದ್ದೆ. ಲೈಕ್ ಈ ಪ್ರೀವಿಯಸ್ ವೀಡಿಯೋದಲ್ಲಿ ಅಂದರೆ ಸ್ವಲ್ಪ ಒಂದು 2 to 3 ಮಿನಿಟ್ಸ್ ಬ್ಯಾಕು. ಸೊ ನೋಡೋಣ. ಇಫ್ ಇನ್ ಕೇಸು ನಾನು ಹೇಳ್ದಂಗೆ ಫಸ್ಟು ಚಾಲೆಂಜ್ ಏನು ಅಂದರೆ 3 ಡೇಸ್ ಅಷ್ಟರಲ್ಲಿ 1K ವ್ಯೂಸ್ ದಾಟಿದ್ರೆ ನಾನು ಒಬ್ಬನೇ ಅನ್ನೋದಕ್ಕಿಂತ ಫಸ್ಟ್ ಡೇ ಫಸ್ಟ್ ಶೋ ಅದೆಲ್ಲೇ ಆಗಿರಲಿ ಹೋಗಿ ನೋಡ್ತೀನಿ. ಸೆಕೆಂಡ್ ಚಾಲೆಂಜ್ ಬಂದ್ಬಿಟ್ಟು, ಈ ವಿಡಿಯೋ ಏನಾದರೂ ಇನ್ನು ಮೂವಿ ರಿಲೀಸ್ ಆಗೋಷ್ಟರಲ್ಲಿ, ಲೈಕ್ ನೆಕ್ಸ್ಟ್ ಮಂತ್ 19th ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಮಂತ್ 15th ಅಷ್ಟರಲ್ಲಿ ಏನಾದರೂ ಇದೇನಾದ್ರು 5K ವ್ಯೂಸ್ ದಾಟಿದ್ರೆ, ಸೊ ಜಾಸ್ತಿ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಿಲ್ಲ, 5K ವ್ಯೂಸ್ ಅಷ್ಟೇ. 5K ವ್ಯೂಸ್ ದಾಟ್ಲಿ ಗೈಸ್. 5 ಜನ ಸಬ್ಸ್ಕ್ರೈಬರ್ ಜೊತೆ ನಾನು ನೋಡ್ತೀನಿ ಮೂವಿನ. ಓಕೆನಾ? ಲವ್ ಯು ಗೈಸ್, ಬಾಯ್.